ಕೃಷಿ ಸಚಿವರ ಸಂಬಂಧಿಕರಿಂದಲೇ ಕೃಷಿ ಕುಟುಂಬದ ಮೇಲೆ ದೌರ್ಜನ್ಯ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಕೃಷಿ ಸಚಿವರ ಸಂಬಂಧಿಕರಿಂದ ಕೃಷಿ ಕುಟುಂಬದ ಮೇಲೆ ದೌರ್ಜನ್ಯ ಮಾಡಲಾಗಿದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. ಕಿರುಕುಳಕ್ಕೆ ಬೇಸತ್ತು 4 ಕುಟುಂಬಗಳಿಂದ ದಯಾಮರಣಕ್ಕೆ ಮನವಿಯನ್ನ ಮಾಡಲಾಗಿದೆ. ಚೆಲುವರಾಯಸ್ವಾಮಿ ಸ್ವಕ್ಷೇತ್ರ ಇಜ್ಜಲಘಟ್ಟ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಸರ್ವೆ ನಂಬರ್ 105/P7 ಒತ್ತುವರಿ ಜಮೀನು ವಿಚಾರ ಕಿರುಕುಳದ ಆರೋಪ ಕೇಳಿ ಬಂದಿತು. ಇನ್ನು ಈ ಬಗ್ಗೆ ಠಾಣೆಗೆ ದೂರು ನೀಡಿದ್ರೂ ಕೂಡ ಪೊಲೀಸರಿಂದ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಕಿರುಕುಳಕ್ಕೆ ಬೇಸತ್ತು ಜಮೀನಿನಲ್ಲೇ ಗುಂಡಿ ತೋಡಿ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಕೇಂದ್ರ ಸಚಿವ HDKಗೂ ಕೂಡ ನ್ಯಾಯ ಕೊಡಿಸಿ ಅಂತ ಹೇಳಿ ಮನವಿಯನ್ನ ಮಾಡಲಾಗಿದೆ. ಗ್ರಾಮದ ಲಿಂಗಮಲೇಟ್ ಹೇಮಗಿರಿಗೌಡ ಹಾಗೂ ಮರಿಗೌಡ ಕುಟುಂಬಗಳಿಗೆ ಕಿರುಕುಳ ದೌರ್ಜನ್ಯವನ್ನ ಮಾಡಲಾಗಿದೆ. ಸಚಿವರ ಕುಮ್ಮಕ್ಕಿನಿಂದ ಅವರ ಸಂಬಂಧಿಕರಾದ ಚಂದ್ರು ಹೇಮಗಿರಿಗೌಡರಿಂದ ನಿರಂತರ ದೌರ್ಜನ್ಯವನ್ನ ಮಾಡಲಾಗ್ತಾ ಇದೆ. ಇನ್ನು ಒತ್ತುವರಿ ಜಮೀನು ಕಸಿಯಲು ಈ ಕುಟುಂಬಗಳಿಗೆ ಕಿರುಕುಳ ನೀಡಿ ಹಲ್ಲೆ ಆರೋಪವನ್ನ ಮಾಡಲಾಗಿತ್ತು. ಈ ಬಗ್ಗೆ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ರೂ ಕೂಡ ಪೊಲೀಸರಿಂದ ಈ ಕುಟುಂಬಕ್ಕೆ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ದೌರ್ಜನ್ಯಕ್ಕೆ ಒಳಗಾದ ಕುಟುಂಬಕ್ಕೆ ಸಚಿವರ ಪ್ರಭಾವದಿಂದ ಪೊಲೀಸ್ PSIನಿಂದಲೂ ಬೆದರಿಕೆ ಹಾಕಿರುವಂತ ಆರೋಪ ಕೇಳಿ ಬಂದಿದೆ. ಸಚಿವರ ಕುಮ್ಮಕ್ಕಿನಿಂದ ತಮ್ಮ ದೂರಿಗೆ ನ್ಯಾಯ ಸಿಗದೆ ಇಲ್ಲಿನ 4 ಕುಟುಂಬಗಳು ಕಂಗಾಲಾಗಿದೆ. ಜಮೀನಲ್ಲೇ ಇರುವ ಮನೆಗೂ ಬಂದು ಸಚಿವರ ಸಂಬಂಧಿಕರಿಂದ ಪ್ರತಿನಿತ್ಯ ಇವರಿಗೆ ಕಿರುಕುಳವನ್ನ ನೀಡಲಾಗ್ತಾ ಇದೆ. ಕಿರುಕುಳಕ್ಕೆ ಬೇಸತ್ತು ನೀವು ದೃಶ್ಯದಲ್ಲಿಯೂ ಕೂಡ ಗಮನಿಸ್ತಾ ಇರಬಹುದು. ಜಮೀನಿನಲ್ಲಿಯೇ ಗುಂಡಿ ತೋಡಿದ್ದು ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಎಚ್ಚರಿಕೆಯನ್ನ ಕೂಡ ಈ ಕುಟುಂಬಗಳು ನೀಡಿದೆ. ರಾಜ್ಯಪಾಲರು ಸೇರಿ ಜಿಲ್ಲಾಧಿಕಾರಿಗಳಿಗೆ ಈ 4 ಕುಟುಂಬಗಳಿಗೆ ಸಾಮೂಹಿಕ ದಯಾಮರಣಕ್ಕೆ ಅರ್ಜಿಯನ್ನ ಸಲ್ಲಿಸಲಾಗಿದ್ದು, ಕೇಂದ್ರ ಸಚಿವ ಕುಮಾರಸ್ವಾಮಿಗೂ ಕೂಡ ನ್ಯಾಯ ಕೊಡಿಸಿ ಅಂತ ಹೇಳಿ ಈ ಕುಟುಂಬದವರು ಮನವಿಯನ್ನ ಮಾಡಿದ್ದಾರೆ. ಇಲ್ಲಿ ನಮಗೆ 105ನೇ ಸರ್ವೆ ನಂಬರಲ್ಲಿ ನಮ್ಮ ಅಜ್ಜಿ ಹೆಸರಲ್ಲಿ 2 ಎಕರೆ 29 ಗುಂಟೆ ನಮ್ಮ ಹೆಸರಿಗಾಗಿದೆ. ನಮ್ಮ ತಾತನ ಹೆಸರಲ್ಲಿ 1 ಎಕರೆ 29 ಗುಂಟೆ ನಮ್ಮ ಹೆಸರಿಗಾಗಿದೆ. ಇಲ್ಲಿ ನಾವೆಲ್ಲ ನಮ್ದು ಒಟ್ಟು ಕುಟುಂಬ ನಾವು ಒಂದು 15 ಜನ ಇದ್ದೀವಿ. ಇಲ್ಲಿ ನಾವು ಬೆಳೆ ಬೆಳ್ಕೊಂಡು ತೋಟ ಮಾಡ್ಕೊಂಡು ಎಲ್ಲ ಅಲ್ಲೇ 40-50 ವರ್ಷದಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಈಗ ಒಂದು 6-7 ವರ್ಷದಿಂದ ಯಾರೋ ಒಬ್ರು ಬಂದು ಈಗ ಮಾಡ್ತಿರೋ ಜಮೀನು ನನಗೆ ಬರಬೇಕು, ನಾನು ಮಾಡ್ತಾ ಇದ್ದೆ, ನನಗೆ ಬೇಕು, ನನಗೂ 2 ಎಕರೆ ಬೇಕು ಅಂತ ಚೆಲುವರಾಯಸ್ವಾಮಿ ಕಡೆಯವರು ಅವ್ರ ಚಿಕ್ಕಮ್ಮ ದೊಡ್ಡಮ್ಮನ ಮಕ್ಕಳು ಬಂದು ಕಳಿಸಿ ಗಲಾಟೆ ಮಾಡಿಸಿದ್ರು. ಅದೆಲ್ಲ ದೊಡ್ಡ ಇಶ್ಯೂ ಆಗಿ ಅವಾಗೆಲ್ಲ FIR ಆಗಿ ಅವಾಗಲೂ ಕೇಸ್ ತಗೋತಿರಲಿಲ್ಲ ಸರ್ ಪೊಲೀಸ್ನವರು. ಇದು ಮಾಡಿ ಅವೆಲ್ಲ ಫೋರ್ಸ್ ಮಾಡಿ FIR ಮಾಡಿ ಈಗ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಹಿಂಗಿದ್ದಾಗ ಮೊನ್ನೆ ಕೋರ್ಟ್ ಇತ್ತು, ನಾವು ಕೋರ್ಟ್ ಇದ್ದಾಗ ನಾನು ಬೆಂಗಳೂರಿಂದ ಸಂಜೆ ನೈಟ್ ಬಂದೆ. ಅವತ್ತು 6ನೇ ತಾರೀಕು ಏಕಾಏಕಿ ಅವರು 5-6 ಜನ ನಮ್ಮ ಚಿಕ್ಕಪ್ಪ ಸೌತೆಕಾಯಿ ನಡೆಯೋಕ್ಕೆ ಈಗ ಏನು ನಮ್ಮ ಹೆಸರಲ್ಲಿದೆ ಜಮೀನು, ಆ ಜಮೀನಲ್ಲಿ ಗಲಾಟೆ ಆಗಿರೋ ಜಮೀನು ಹಂಗೆ ಬಿಟ್ಟಿದ್ದೀವಿ ನಾವು. ಅದನ್ನ ಹಂಗೆ ಇಟ್ಟಿದ್ದೀವಿ, ಕೋರ್ಟಲ್ಲಿ ಡಿಸಿಷನ್ ಬರೋವರೆಗೂ ಇರಲಿ ಅಂದ್ಬಿಟ್ಟು. ಆ ಕಡೆ ಪಕ್ಕದಲ್ಲಿ ಏನು ನಮ್ಮ ಹೆಸರಿಗಿದೆ ಆ ಜಮೀನಲ್ಲಿ ನಾವು ಸೌತೆಕಾಯಿ ಬೆಳೆಯೋಕ್ಕೆ ರೆಡಿ ಮಾಡಿದ್ರು ನಮ್ಮ ಚಿಕ್ಕಪ್ಪ. ಅದನ್ನೆಲ್ಲ ಅರ್ಧ ಹಾಕಿ ಎಲ್ಲರಿಗೂ ನಮ್ಮ ಚಿಕ್ಕಪ್ಪದಿರಿಗೆ ನಮ್ಮ ಅಜ್ಜಿದಿರಿಗೆ ಎಲ್ಲರಿಗೂ ಕಚ್ಚಿ ಹೊಡೆದು ಎಲ್ಲರನ್ನೂ ಮನೆಗೆಲ್ಲ ಸೀಟ್ ಮೇಲೆಲ್ಲ ಕಲ್ಲೆಲ್ಲ ಹೊಡೆದು ಅದು ಗಲಾಟೆ ಮಾಡಿ ಹೋಗಿದ್ದಾರೆ. ಅದಾದಮೇಲೆ ನೈಟು ಅವರೇ ಹೋಗಿ ಕಂಪ್ಲೇಂಟ್ ಪೊಲೀಸ್ನವ್ರಿಗೆ ಏನು ಕಂಪ್ಲೇಂಟ್ ಕೊಟ್ಟಿಲ್ಲ, ಜಸ್ಟ್ ಕಾಲ್ ಮಾಡಿ ಹೇಳಿದ್ದಾರೆ ಈ ಥರ ಗಲಾಟೆ ಮಾಡಿದ್ದೀವಿ ಸರ್, ಆ್ಯಕ್ಷನ್ ತಗೊಳ್ಳಿ ಅಂತ. ಅವರು ನಮ್ಮ ಅಪ್ಪನಿಗೆ ಕಾಲ್ ಮಾಡಿ ಕರೆದಿದ್ದಾರೆ. ನಮ್ಮ ಅಪ್ಪ ಹೋಗಿ ಸ್ಟೇಷನಲ್ಲಿ ನೈಟ್ ಮಾತಾಡಿದಾಗ ನೀನು ಹೇಳೋದೆಲ್ಲ ನಾನು ನಂಬಕ್ಕಾಗಲ್ಲ, ನಾನು ಅಲ್ಲಿ ಬಂದು ಸ್ಥಳ ಹಾಜರು ಮಾಡ್ತೀನಿ ಅಂತ ಅಂದರು. ಅದೇ ಸಮಯಕ್ಕೆ ನಾನು ಬೆಂಗಳೂರಿಂದ ಬಂದಿದ್ದೆ ಕೋರ್ಟ್ಗೆ ಹೋಗಬೇಕು ಅಂತ. ಬಂದಾಗ ಕೇಳಿದ್ರು ಏನೇನಾಯಿತು ಹಿಂಗೆ ಅಂತ. ಸರ್ ಹಿಂಗೆ ನಾವು ಬೆಳೆ ಬೆಳೆಯೋದಕ್ಕೆ ರೆಡಿ ಮಾಡಿದ್ವಿ, ಎಲ್ಲ ಪೇಪರೆಲ್ಲ ಹರಿದು ಹಾಳು ಮಾಡಿ ಹಿಂಗೆ ಹೋಗಿದ್ದಾರೆ ಅಂದರೆ ಇದೇ ಜಾಗ ಅನ್ನೋದಕ್ಕೆ ಏನು ಸಾಕ್ಷಿ? ನೀನು ಇದು 30-40 ವರ್ಷದಿಂದ ಮಾಡ್ತಾಯಿಲ್ಲ, 2-3 ತಿಂಗಳಿಂದ ಮಾಡಿರೋದು ನೀನು. ಇದು ಅವ್ರು ಮಾಡ್ತಾ ಇರೋದನ್ನ ನೀನು ಕಿತ್ಕೊಂಡು ಮಾಡ್ತಾ ಇದ್ದು, ದಬಾಯಿಸ್ಕೊಂಡು ಮಾಡ್ತಾ ಇರೋದು. ನೀನು ಖಾಲಿ ಮಾಡಿಸ್ಬಿಡ್ತೀನಿ, ಈ ಊರು ಬಿಟ್ಟು ಓಡಿಸ್ಬಿಡ್ತೀನಿ, ಈ ಮನೇಲಿ ಯಾರು ಇರೋಕ್ಕೆ ಕೊಡ್ದು ಹೊಲ್ದೊಳಗೆ ಕಾಲಿಡ್ದಂಗೆ ಮಾಡ್ತೀನಿ, ಬಾರಮ್ಮ ಕಂಪ್ಲೇಂಟ್ ಕೊಡು ಅಂತ ಅವ್ರ ಕಡೆಯವ್ರಿಗೆ ಹೇಳಿ ಕುಮ್ಮ ಕೊಟ್ಕೊಂಡು ಬನ್ನಿ ಅಂದ್ಬಿಟ್ಟು ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ಅವತ್ತು ನಾವು ಕೋರ್ಟ್ ಇತ್ತು, ಕೋರ್ಟ್ ಎಲ್ಲ ಮುಗಿಸ್ಕೊಂಡು ನಮ್ಮ ಈ ಥರ ಆಗೈತಲ್ಲ ನಮ್ಗೇನು ಆ್ಯಕ್ಷನ್ ತಗೊಳ್ಳಲ್ಲ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡೋಕ್ಕೆ ನಾವು ಬಂದು ಅಂದರೆ 50 ವರ್ಷ ಆಗದೆ ಸಹ ಬಂದು ನಮಗೆ ಕಿರುಕುಳ ಕೊಡ್ತಾರೆ. ನಾವು ನಮ್ಮ ಗಂಡ ಇದ್ದ ಕಾಲದ ನಾವು ಮಾಡಿದ್ದು ಇದೆ. ಈಗ ಬಂದು ಚೆಲುವರಾಯಸ್ವಾಮಿ ಕಡೆಯವರಿಂದ ಬಂದು ನಮಗೆ ತೊಂದರೆ ಕೊಡ್ತಾರೆ. ಇಲ್ಲಿ ಇರ್ಗಾಕಿ ನಮ್ಮ ಬಿಡೋದಿಲ್ಲ, ನಾವು ಏನಾದ್ರು ಮಾಡ್ಕೊಂಡು ಹೋಗ್ಬೇಕು, ಊರು ಬಿಡ್ಸಿ ಕಳ್ಸಕ್ಕೆ ಮಾಡ್ತಾವ್ರಿ ಸರ್. ಯಾರು ಕಿರುಕುಳ ಕೊಡ್ತಾರೆ? ಯಾರು ಊರವರು ಮರಿಗೌಡ, ಮಂಜುಳ, ಚಂದ್ರ. ಏನಂತ ಕಿರುಕುಳ ಕೊಡ್ತಾರೆ? ಇಲ್ಲಿ ನಮ್ಮದು ಜಮೀನು ನಾವು ಮಾಡಿದ್ದು ಅಂತ ಬಂದು ಪೈಪ್ ಕುದಾಕೋದು, ಮತ್ತು ಪೈಪ್ ಏನೋ ಹರಿದಾಕ್ಬಿಟ್ರು, ಹೊಲಕ್ಕೆ ಸೋಸಿ ನಡಕ್ಕೆ ಮಾಡಿದ್ದು, ಏನೋ ಕಿತ್ತಿ ಹಸ್ಬಿಟ್ಟವ್ರೆ, ಎಲ್ಲ ಮಾಡಿದ್ರು ಸರ್. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿವಿ. ಏನಂತಾರೆ ಪೊಲೀಸ್ನವರು? ಪೊಲೀಸ್ನವರು ಅದೇನೋ ತಗೊಂಡವ್ರೆ. ಚೆಲುವರಾಯಸ್ವಾಮಿ ಕೊಡೋರು ನಮಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ.
ಇಲ್ಲಿ ನಾವು ಉತ್ಕೊಂಡು ಬೆಳೆ ಮಾಡಕ್ಕೆ ಬಿಡ್ತಿಲ್ಲ ಸರ್. ಆದ್ರಿಂದ ನಾವು ಈ ತರ ನಿರ್ಧಾರಕ್ಕೆ ಬಂದಿದ್ದೀವಿ ಸರ್. ಏನ್ ಮಾಡ್ಕೋಬೇಕು, ಯಾಕೆ ಈ ತರ ನಿರ್ಧಾರ? ಏನ್ ಸರ್ ನಿಮ್ಗೆ ನ್ಯಾಯ ಸಿಗ್ತಾ ಇಲ್ಲ? ನ್ಯಾಯ ಸಿಗ್ತಾ ಸರ್. ಪೊಲೀಸ್ನವರ ಕಂಪ್ಲೇಂಟ್ ತೊಗೊಳಕ್ ರೆಡಿ ಇಲ್ಲ ಅಂದ್ಮೇಲೆ ನಮ್ಗೆ ಯಾರು ನ್ಯಾಯ ಕೊಡ್ತಾರೆ ಸರ್? ಪೊಲೀಸ್ನವರ ಕಂಪ್ಲೇಂಟ್ ಅವ್ರನ್ನ ಕೂರಿಸ್ಕೊಂಡು ಅವ್ರ ಕಂಪ್ಲೇಂಟ್ ನ ಅವರೇ ಇದ್ ಮಾಡ್ಕೋತಾರೆ. ನಾವು ಕಂಪ್ಲೇಂಟ್ ತಗೊಂಡ್ರು ಸುಧಾ ಎಫ್ಐಆರ್ ಹಾಕಾಗಂಟನೂ ನಮ್ಮ ಹತ್ರ ಕಂಪ್ಲೇಂಟ್ ತಗೊಂಡಿಲ್ಲ ಸರ್. ಕಂಪ್ಲೇಂಟ್ ಕೊಡಕ್ ಹೋದ್ರೆ ಒಳಗೆ ಕೂತ್ಕೊಳ್ಳಿ, ಏನ್ ದಾಖಲಾತಿ ಇದೆ ಅವ್ರನ್ನ ದಾಖಲಾತಿ ಇಸ್ಕೊಳ್ಳಿ ಸರ್ ಅಂದ್ರೆ ಸುಮ್ಮನಿರಮ್ಮ, ನೀವು ಮುಚ್ಕೊಂಡಿರಮ್ಮ, ನೀವು ಬೂಟ್ ಕಾಲಲ್ಲಿ ಓದ್ಬಿಡ್ತೀನಿ ನಿಮ್ಗೆ ಅಂತೆಲ್ಲ ಮಾತಾಡ್ತಾರೆ ಸರ್. ಇನ್ನೇನ್ ಮಾಡೋದು? ಸಾಮೂಹಿಕ ಆತ್ಮಹತ್ಯೆ ಇದು ಮಾಡ್ಕೊಳ್ಳೋದು? ಹೌದು ಸರ್, ಸಾಮೂಹಿಕ ಆತ್ಮಹತ್ಯೆನೇ ನಾವು ಮಾಡ್ಕೊಳಕ್ ರೆಡಿ ಇದೀವಿ ಸರ್. ನಿಮ್ಮ ಹೆಸರು? ಸುನೀತಾ ಸರ್. ಎಣ್ಣೆ ಹೊಡೆದ್ಬಿಟ್ರೆ ಮನ್ಸಲ್ಲ ಇವನು. ಇವನ್ ಹೆಂಗ್ ಜೊತೆ ಮಾಡ್ಕೊಂಡಿದ್ದೀನ ಅಂತ ಎಲ್ಲರೂ ಹೋಗ್ಬೇಕಾಯ್ತದೆ ಅಂತ. ಇನ್ನು ಕೃಷಿ ಸಚಿವರ ಸಂಬಂಧಿಕರಿಂದಲೇ ಕೃಷಿ ಕುಟುಂಬದ ಮೇಲೆ ದೌರ್ಜನ್ಯವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ಇಲ್ಲಿ ಕುಟುಂಬ ಒಂದು ಆರೋಪವನ್ನ ಮಾಡ್ತಾ ಇದೆ. ಇನ್ನು ಕಿರುಕುಳದಿಂದಾಗಿ ಬೇಸತ್ತು 4 ಕುಟುಂಬಗಳಿಂದ ದಯಾ ಮರಣಕ್ಕೆ ಕೂಡ ಮನವಿಯನ್ನ ಮಾಡಲಾಗಿದೆ. ಇನ್ನು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ. ಎಸ್ ರಾಘವೇಂದ್ರ, ಇನ್ನು ಕೃಷಿ ಸಚಿವರ ಸಂಬಂಧಿಕರಿಂದಲೇ ಕೃಷಿ ಕುಟುಂಬದ ಮೇಲೆ ದೌರ್ಜನ್ಯ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಜೊತೆಗೆ ಈ ಕಿರುಕುಳಕ್ಕೆ ಬೇಸತ್ತು ಜಮೀನಿನಲ್ಲೇ ಗುಂಡಿ ತೋಡಿ ಆತ್ಮಹತ್ಯೆ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ 4 ಕುಟುಂಬಗಳು. ಏನಿದು ಆರೋಪ? ಈ ಕುರಿತು ಹೆಚ್ಚಿನ ಮಾಹಿತಿ ಏನಿದೆ? ಎಸ್ ದಿವ್ಯದಾಸ್, ಏನು ರಾಜ್ಯದ ಕೃಷಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಸಂಬಂಧಿಕರು ಏನು ಆ ಒಂದು ತಮ್ಮ ಸುಸೂತ್ರವಾದಂತಹ ಇಜ್ಜಲಘಟ್ಟ ಗ್ರಾಮದ ಕೃಷಿಕ ಕುಟುಂಬದ ಮೇಲೆ ದೌರ್ಜನ್ಯ ಎಸಗಿರುವಂತಹ ಪ್ರಕರಣ ಇದಾಗಿರುವಂತದ್ದು. ಏನು ನಾಗಮಂಗಲ ತಾಲೂಕಿನ ಇಜ್ಜಲಘಟ್ಟ ಗ್ರಾಮದಲ್ಲಿರುವಂತಹ ಏನು ಲಿಂಗಮ್ಮ ಲೇಟ್ ಹೇಮಗಿರಿ ಗಿರಿಗೌಡ ಎಂಬ ಕುಟುಂಬಗಳಿಗೆ 4 ಕುಟುಂಬ ಏನಿದೆ, ಈ 4 ಕುಟುಂಬಗಳಿಗೆ ಅಲ್ಲಿನ ಸಚಿವರ ಸಂಬಂಧಿಕರುಗಳು ಏನು ಒತ್ತುವರಿ ಜಮೀನಿನ ವಿಚಾರವಾಗಿ ನಿರಂತರವಾಗಿ ಕಿರುಕುಳವನ್ನ ಕೊಡ್ತಾ ಬರ್ತಿದ್ದಾರೆ. ಹಾಗಾಗಿ ಕೂಡ ಈ ಕುಟುಂಬಗಳೀಗ ಕಂಗಾಲಾಗಿದೆ. ಏನು 4 ಕುಟುಂಬಗಳಲ್ಲಿ ಸುಮಾರು 20ಕ್ಕೂ ಹೆಚ್ಚು ಸದಸ್ಯರು ಆ ಒಂದು ಜಮೀನಿನಲ್ಲಿ ಮನೆಯನ್ನ ಮಾಡ್ಕೊಂಡು ಅಲ್ಲೇ ಕೂಡ ಕೃಷಿಯನ್ನ ಮಾಡ್ತಾ ಇವೆ. ಈ ಒಂದು ಜಮೀನನ್ನ ಕಬಳಿಕೆ ಮಾಡ್ಲಿಕ್ಕಾಗಿ ಅವರ ಸಚಿವರ ಸಂಬಂಧಿಕರು ಏನಿದ್ದಾರೆ ಅವ್ರ 4 ಕುಟುಂಬಗಳು, ಚಂದ್ರು ಹೇಮಗಿರಿ ಗೌಡ ಎನ್ನುವಂತ ಕುಟುಂಬಗಳು ನಿರಂತರವಾಗಿ ಕಿರುಕುಳನ್ನ ಕೊಡ್ತಿದ್ದಾರೆ. ಹಾಗಾಗಿ ಕೂಡ ಈ ಕಿರುಕುಳದಿಂದ ಬೇಸತ್ತಂತ ಈ ಕುಟುಂಬ ಇದೀಗ ನ್ಯಾಯಕ್ಕಾಗಿ ಮನವಿಯನ್ನ ಮಾಡ್ತಾ ಇದೆ. ತಮಗೆ ಯಾರಿಂದಲೂ ಕೂಡ ಸರಿಯಾಗಿ ನ್ಯಾಯ ಸಿಗ್ತಾ ಇಲ್ಲ. ನಾವು ಈ ಬಗೆಯಾಗಿ ಪೊಲೀಸರಿಗೆ ದೂರನ್ನ ಕೊಟ್ರೆ ಪೊಲೀಸರು ನಮ್ಮ ಮೇಲೆ ಎಫ್ಐಆರ್ ಹಾಕಿ ದೌರ್ಜನ್ಯನ ಎಸಗ್ತಾರೆ. ಗ್ರಾಮಾಂತರ ಠಾಣೆ ಪೊಲೀಸರಂತೂ ನಮ್ಮನ್ನ ನಿರಂತರವಾಗಿ ಕಿರುಕುಳ ಮಾಡ್ತಾರೆ. ಸಚಿವರ ಕುಮ್ಮಕ್ಕಿನಿಂದ ಅಂದ್ರೆ ಸಚಿವರ ಪ್ರಭಾವದಿಂದ ನಮ್ಮ ಮೇಲೆ ಯಾವುದೇ ನಮ್ಮ ದೂರುಗಳನ್ನ ಸ್ವೀಕರಿಸ್ತಲ್ಲ, ಅವರ ಮೇಲೆ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇಲ್ಲ. ಸರ್ವೆ ನಂಬರ್ 105/P7 ಜಮೀನು ಒತ್ತುವರಿ ಏನು ಜಮೀನಿದೆ, ಈ ಜಮೀನು ನಮಗೆ ಸೇರ್ಬೇಕಾಗಿದ್ದು. ನಾವು ಕಳೆದ 40 ವರ್ಷಗಳಿಂದ ಈ ಜಮೀನನ್ನ ನಿರಂತರವಾಗಿ ಅನುಭವದಲ್ಲಿ ಮಾಡ್ಕೊಂಡು ಕೃಷಿಯನ್ನ ಮಾಡ್ಕೊಂಡು ಬರ್ತಾ ಇದೀವಿ. ಈ ಜಮೀನನ್ನ ಕಬಳಿಕೆ ಮಾಡ್ಲಿಕ್ಕೆ ಅವರ ಕುಟುಂಬಗಳು ಸಚಿವರ ಕುಮ್ಮಕ್ಕಿನಿಂದ ಈ ರೀತಿಯಾಗಿ ನಮ್ಮ ಮೇಲೆ ದೌರ್ಜನ್ಯವನ್ನು ಮಾಡ್ತಿದೆ. ನಮ್ಮ ಮನೆಗೆ ಕಲ್ಲನ್ನು ಹೊಡೆಯೋದು, ನಮ್ಮ ಮನೆಗೆ ಬಂದು ಎದುರಿಸೋದು, ನಮ್ಮ ಕುಟುಂಬ ಸದಸ್ಯರನ್ನ ಕಿಡ್ನಾಪ್ ಮಾಡ್ತೀನಿ, ಕೊಲೆ ಮಾಡ್ತೀನಿ ಅಂತ ಬೆದರಿಕೆಯನ್ನ ಹಾಕ್ತಾರೆ. ಹಾಗಾಗಿ ನಮಗೆ ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಈಗ ಆ ಕುಟುಂಬಗಳು ಈಗ ದಯಾಮರಣಕ್ಕೆ ಅರ್ಜಿ ಸಲ್ಲಿಸಿವೆ. ಏನು ರಾಜ್ಯಪಾಲರು ಮತ್ತು ಸೇರಿದಂತೆ ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಏನು ತಮ್ಮ ಜಮೀನಿನ ವಿಚಾರದಲ್ಲಿ ನ್ಯಾಯ ಕೊಡಿಸಿದ್ರೆ ನಾವು ದಯಾಮರಣನ ಕೊಡ್ಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತೇವೆ. ಜೊತೆಗೆ ಜಮೀನಿನಲ್ಲೇ ಗುಂಡಿಯನ್ನ ತೆಗೆದುಕೊಂಡು ಏನು ನಮಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾವು ಸಾಮೂಹಿಕವಾಗಿ ಜಮೀನಿನಲ್ಲೇ ಆತ್ಮಹತ್ಯೆ ಮಾಡ್ಕೊಡ್ತೀವಿ ಅಂತ ಎಚ್ಚರಿಕೆಯನ್ನು ಕೂಡ ಈಗ ಕೊಡುವ ಮೂಲಕ ಎಲ್ಲೋ ಒಂದು ಕಡೆ ಕೃಷಿ ಸಚಿವರಾಗಿದ್ದವರು ಕೃಷಿಕ ಕುಟುಂಬದ ಮೇಲೆ ಈ ರೀತಿಯ ಪ್ರಭಾವ ಬೀರಿ ಅವರ ಸಂಬಂಧಿಕರಿಂದ ಹೀಗೆ ನಿರಂತರ ದೌರ್ಜನ್ಯ ಎಸಗುತ್ತಿರುವುದು ಎಷ್ಟು ಸರಿ ಅಂತ ಮಾತುಗಳು ಕೂಡ ಈಗ ಕೇಳಿ ಬರ್ತಿರುವಂತದ್ದು ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.